6ರಿಂದ 8ನೇ ತರಗತಿಗೆ ಬೋಧಿಸುವಂತಹ GPT ಶಿಕ್ಷಕರ ಪರೀಕ್ಷೆ 2017ರಲ್ಲಿ ನಡೆದಿರುವಂಥದ್ದು. ಇದು ಸಿ ಸೀರೀಸಿಗೆ ಸಂಬಂಧಪಟ್ಟಂತೆ ಪತ್ರಿಕೆ 2 ಇದರಲ್ಲಿ ಸಮಾಜದ ಸೋಷಿಯಲ್ ಸೈನ್ಸು ಇರುವಂಥದ್ದು. ಇದರ ಫೈನಲ್ಗೆ ಆನ್ಸರ್ಸನ್ನು ನೋಡ್ತಾ ಹೋಗೋಣ. ಸಿರಾಜುದ್ದೌಲನ ಇಚ್ಛೆಗೆ ವಿರುದ್ಧವಾಗಿ ಬ್ರಿಟಿಷರು ನಿರ್ಮಿಸಿರುವಂತಹ ಕೋಟೆ ಯಾವುದು ಅಂತ ಕೇಳಿದರೆ ಅದು ಫೋರ್ಟ್ ವಿಲಿಯಂ ಕೋಟೆ. ಆರ್ಯ ಸಮಾಜದಲ್ಲಿ ಶುದ್ಧೀಕರಣ ಚಳುವಳಿಯ ಉದ್ದೇಶ ಏನು ಅಂತ ಕೇಳಿದರೆ ಮತಾಂತರಗೊಂಡವರನ್ನ ಹಿಂದೂ ಧರ್ಮಕ್ಕೆ ಮರಳಿ ತರುವಂಥದ್ದು. ಆನ್ಸರ್ ಸಿ. ಮಂಗಲ್ ಪಾಂಡೆಯು ಗುಂಡು ಹಾರಿಸಿ ಬ್ರಿಟಿಷ್ ಅಧಿಕಾರಿಯನ್ನು ಸಾಯಿಸಿದ್ದು ಅಂತ ಕೇಳಿದರೆ ಇದು ಬ್ಯಾರಕ್ಪುರದಲ್ಲಿ ಸಾಯಿಸಿರುವಂಥದ್ದು. ಕಾನೂನು ಸಲಹೆಗಾರರಾಗಿ ಗಾಂಧೀಜಿ ದಕ್ಷಿಣ ಆಫ್ರಿಕಕ್ಕೆ ಹೋಗಿದ್ದು. ಆನ್ಸರ್ ಎ. ದಾದಾ ಅಬ್ದುಲ್ಲಾ ಕಂಪನಿ ಕಡೆಗೆ ಹೋಗಿರುವಂಥದ್ದು. ಆರ್ಚ್ ಡ್ಯೂಕ್ ಫರ್ಡಿನಾಂಡನು ಕೊಲೆ ಆಗಿದ್ದು ಎಲ್ಲಿ ಅಂತ, ಕೊಲೆ ಆದದ್ದು ಯಾವ ವರ್ಷದಲ್ಲಿ ಅಂತ ಕೇಳಿದರೆ ಇದು ಆನ್ಸರ್ ಡಿಲೀಟೆಡ್ ಆಗಿರುವಂಥದ್ದು, ಅಂದರೆ ಡಿಲೀಟ್ ಆಗಿದೆ. ರಾಂಗ್ ಕ್ವಶನ್ ಇರೋದ್ರಿಂದ ಇದು ಡಿಲೀಟ್ ಆಗಿದೆ. ಕಾಳಿದಾಸನ ಶಾಕುಂತಲ ನಾಟಕವನ್ನು ಇಂಗ್ಲೀಷ್ಗೆ ಭಾಷಾಂತರಿಸಿದವರು ಯಾರು ಅಂತ ಕೇಳಿದರೆ ಆನ್ಸರ್ ಬಿ. ವಿಲಿಯಂ ಜೋನ್ಸ್. ಪ್ರಾಚೀನ ಭಾರತದಲ್ಲಿ ಹೊಸ ಧರ್ಮಗಳು ಉದಯಿಸಲು ಈ ಕೆಳಗಿನಗಳಲ್ಲಿ ಯಾವುದು ಕಾರಣವಲ್ಲ ಅಂತ ಕೇಳಿದರೆ, ಕಾರಣ ಅಲ್ಲ ಯಾವುದು ಅಂತ ಕೇಳಿದರೆ ಇದಕ್ಕೆ ಕಾರಣ ಅಲ್ಲದೆ ಇರುವಂಥದ್ದು ಆನ್ಸರ್ ಸಿ. ಬ್ರಾಹ್ಮಣರು ಮತ್ತು ಕ್ಷತ್ರಿಯರ ನಡುವಿನ ಸಂಘರ್ಷ. ಗುಪ್ತ ವಂಶದ ಸ್ಥಾಪಕರು ಯಾರು ಅಂತ ಕೇಳಿದರೆ ಶ್ರೀಗುಪ್ತ. ಅದ್ವೈತ ಎಂದರೆ ಆತ್ಮ ಮತ್ತು ಪರಮಾತ್ಮ ಒಂದೇ ಅಂತಕ್ಕಂಥದ್ದು, ಎರಡೂ ಕೂಡ ಒಂದೇ. ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಂ ದೊರೆ ಮೊಹಮ್ಮದ್ ಬಿನ್ ಕಾಸಿಂ. ವಿಜಯನಗರದ ಸ್ಥಾಪಕರಲ್ಲಿ ಇವರು ಕೂಡ ಒಬ್ಬರಾಗಿದ್ದರು, ಬುಕ್ಕರಾಯರು, ಅಕ್ಕ ಮತ್ತು ಬುಕ್ಕರಾಯರು. ಬಾಲಾಜಿ ವಿಶ್ವನಾಥನನ್ನು ಪೇಶ್ವೆಯಾಗಿ ನೇಮಿಸಿದವರು ಯಾರು? ಶಾಹುರವರು ನೇಮಿಸ್ತಾರೆ. ಇತಿಹಾಸದ ಮೂಲಾಧಾರಗಳು ಇವುಗಳಿಗೆ ಸಂಬಂಧಿಸಿವೆ. ಯಾವುದಕ್ಕೆ ಸಂಬಂಧಿಸಿದವೆ ಅಂತ ಕೇಳಿದರೆ ಇವು ವಂಶಾವಳಿಯನ್ನು ಉಲ್ಲೇಖಿಸುವ ಶಾಸನಗಳು, ರಾಜನ ಕರ್ತವ್ಯ ಉಲ್ಲೇಖಿಸುವಂತಹ ಸಾಹಿತ್ಯ, ಪ್ರಾಚೀನ ಜನಾಂಗದ ಅಸ್ಥಿಪಂಜರದ ಅವಶೇಷ, ಇವೆಲ್ಲವೂ ಕೂಡ ಆಗಿರುವಂಥದ್ದು. ಆನ್ಸರ್ ಡಿ ಕರೆಕ್ಟ್. ಪರ್ಯಾಯ ದ್ವೀಪವೆಂದರೇನು ಅಂತ ಕೇಳಿದರೆ ಇದು ಆಲ್ಮೋಸ್ಟ್ ಅಲ್ಲಿ ನಿಮಗೆ ಗೊತ್ತಿರ್ತೈತೆ. 3 ದಿಕ್ಕುಗಳಲ್ಲಿ ನೀರಿನಿಂದ ಆವೃತವಾದ ಭೂಮಿ, 3 ದಿಕ್ಕಿನಲ್ಲಿ ನೀರಿನಿಂದ ಆವೃತವಾದಂತಹ ಭೂಮಿ. ಬ್ರಾಹ್ಮಣಕಳು ಇದರ ಒಂದು ಭಾಗ ಅಂತ ಕೇಳಿದರೆ ಇದು ಸಂಹಿತೆಯ ಒಂದು ಭಾಗ. ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಮಾಡಿದಂತಹ ದಿನಾಂಕ ಕೇಳಿದರೆ ಯಾವ ದಿನಾಂಕ ಮಾಡ್ತು ಅಂತ ಕೇಳಿದರೆ 10ನೇ ಡಿಸೆಂಬರ್ 1948ರಂದು ಮಾಡುವಂಥದ್ದು. ಕರ್ನಾಟಕ ವಿಧಾನಸಭೆಯು ಒಟ್ಟು ಚುನಾಯಿತ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 224. ಪೂರ್ವ ಪಾಕಿಸ್ತಾನವು ಬಾಂಗ್ಲಾದೇಶ ಎಂಬ ಹೆಸರಿನಲ್ಲಿ ಸ್ವತಂತ್ರ ರಾಷ್ಟ್ರವಾಗಿ ಉದಯಿಸಿದಂತಹ ಇಸ್ವಿ 1971. ಭಾರತ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ನಡೆದಿದ್ದು 9ನೇ ಡಿಸೆಂಬರ್ 1946.
ದಕ್ಷಿಣ ಆಫ್ರಿಕಾ ಗಣರಾಜ್ಯದ ನೂತನ ರಾಷ್ಟ್ರಧ್ವಜವು ಧ್ವಜಾರೋಹಣಗೊಂಡಂತಹ ದಿನಾಂಕ. ದಕ್ಷಿಣ ಆಫ್ರಿಕಾದ ಗಣರಾಜ್ಯದ ನೂತನ ರಾಷ್ಟ್ರರಾಜ್ಯದ ಒಂದು ಧ್ವಜಾರೋಹಣ ಯಾವ ದಿನಾಂಕದಂದು ಅಂದರೆ ದಕ್ಷಿಣ ಆಫ್ರಿಕಕ್ಕೆ ಯಾಕೆ ಸಂಬಂಧ ಅಂದರೆ ಗಾಂಧೀಜಿ ಕಡೆಯಿಂದ ಸಂಬಂಧ ಇರುವಂಥದ್ದು ಒಂದು ಕಡೆಯಿಂದ ನೋಡೋದಾದರೆ. ಇದು ಕೂಡ ನಮ್ಮ ಭಾರತ ದೇಶದಂತೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಒಂದು ದೇಶ. ಆದರೆ ಈ ಕ್ವಶನ್ಸ್ ಡಿಲೀಟ್ ಆಗಿರುವಂಥದ್ದು, ಈ ಕ್ವಶನ್ಸು ಡಿಲೀಟ್ ಆಗಿದೆ, ಗ್ರೇಸ್ ಅಂಕ ಸಿಕ್ಕಿರುವಂಥದ್ದು. ಭಾರತ ದೇಶದಲ್ಲಿ ಕಾನೂನು ರಚನೆ ಮಾಡುವಂತಹ ಅಂತಿಮ ಅಧಿಕಾರ ಹೊಂದಿರುವಂತಹ ಅಂಗ. ಕಾನೂನು ರಚನೆ ಮಾಡಲಿಕ್ಕೆ ಇರುವಂತಹ ಅಂತಿಮ ಅಧಿಕಾರ ಯಾರಿಗಿದೆ ಅಂತ ಕೇಳಿದರೆ ಇದು ಶಾಸಕಾಂಗಕ್ಕೆ ಇರುವಂಥದ್ದು. ಡ್ಯಾಶ್ ದೇಶದಲ್ಲಿ ಮುಸ್ಲಿಮೇತರರಿಗೆ ದೇವಾಲಯಗಳನ್ನು ಕಟ್ಟಲು ಅವಕಾಶವಿಲ್ಲ. ಯಾವ ದೇಶದಲ್ಲಿ ಅಂತ ಕೇಳಿದರೆ ಸೌದಿ ಅರೇಬಿಯಾದಲ್ಲಿ ಮುಸ್ಲಿಮೇತರಿಗೆ ದೇವಾಲಯವನ್ನು ಕಟ್ಟಲಿಕ್ಕೆ ಇಲ್ಲ. ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವವರು ಯಾರು ರಕ್ಷಣೆ ಮಾಡುವಂಥದ್ದು ಮೂಲಭೂತ ಹಕ್ಕುಗಳನ್ನು ಅಂತ ಕೇಳಿದರೆ ಇದು ನ್ಯಾಯಾಂಗ ಇದೆಯಲ್ಲ ಅದು ನಮ್ಮ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥದ್ದು. ಸಾರ್ವಜನಿಕ ಆಡಳಿತದ ಪಿತಾಮಹ ಎಂದು ನಾವು ಯಾರನ್ನು ಕರೆಯುತ್ತೇವೆ? ವುಡ್ಸ್ ವಿಲ್ಸನ್. ವಿದೇಶಿಯರಿಗೆ ಕೆಳಕಂಡ ಹಕ್ಕುಗಳನ್ನು ನಿರಾಕರಿಸಲಾಗಿದೆ. ವಿದೇಶಿಯರಿಗೆ ಕೆಳಕಂಡ ಹಕ್ಕುಗಳನ್ನು ನಿರಾಕರಿಸಲಾಗಿದೆ ಅಂದರೆ ಕೊಟ್ಟಿಲ್ಲ, ಅವರಿಗೆ ಅಧಿಕಾರವನ್ನು ಕೊಟ್ಟಿಲ್ಲ. ಯಾವುದು ಅಂತಂದರೆ ರಾಜಕೀಯ ಹಕ್ಕುಗಳನ್ನು ವಿದೇಶಿಯರು ಹೊಂದುವಂತಿಲ್ಲ ನಮ್ಮ ಭಾರತ ದೇಶದಲ್ಲಿ. ದಾಂಡೇಲಿ ವನ್ಯಜೀವಿ ಧಾಮ ಡ್ಯಾಶ್ ಜಿಲ್ಲೆಯಲ್ಲಿ ಇದೆ ಅಂತ ಕೇಳಿದರೆ ಇದು ನಿಮಗೆ ಆಲ್ಮೋಸ್ಟು ಗೊತ್ತಿರ್ತೈತೆ ಅಂತ ಭಾವಿಸ್ತೀನಿ. ಉತ್ತರ ಕನ್ನಡ. ಯಾವ ರಾಜ್ಯವು ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿದೆ? ಹರಿಯಾಣ. ಚಹಾ ಬೆಳೆಗೆ ಅತ್ಯಂತ ಸೂಕ್ತವಾದಂತಹ ಮಣ್ಣು ಯಾವುದು ಅಂತ ಕೇಳಿದರೆ ಇದು ಜಂಬೆಟ್ಟಿಗೆ ಮಣ್ಣು. ಹೆಚ್ಚು ಉಷ್ಣತೆ ಮತ್ತು ಆರ್ದ್ರತೆ ಪ್ರದೇಶಗಳು ಕಂಡುಬರುವಂಥದ್ದು. ಹೆಚ್ಚು ಉಷ್ಣತೆ ಇರಬೇಕು ಮತ್ತು ಆರ್ದ್ರತೆಯೂ ಇರಬೇಕು. ಅಂದರೆ ಆರ್ದ್ರತೆ ಮೀನ್ಸ್ ತೇವಾಂಶನೂ ಇರಬೇಕು. ಯಾವುದು ಅಂತ ಮಣ್ಣು ಅಂತ ಕೇಳಿದರೆ ಅದು ನಿತ್ಯ ಹರಿದ್ವರ್ಣ ಅರಣ್ಯಗಳಿರುವಂತಹ ಮಣ್ಣು. ಭಾರತದ ಯಾವ ಪ್ರದೇಶವು ಅತಿ ಹೆಚ್ಚು ಭೂಕಂಪನವನ್ನು ದಾಖಲಾಗಿರುತ್ತದೆ? ಹಿಮಾಲಯ ಪ್ರದೇಶದಲ್ಲಿ ಅತಿ ಹೆಚ್ಚು ಭೂಕಂಪಗಳು ಆಗಿರುವಂಥದ್ದು. ನೈಋತ್ಯ ರೈಲ್ವೆ ವಲಯದ ಆಡಳಿತ ಕೇಂದ್ರ ಯಾವುದು ಅಂತ ಕೇಳಿದರೆ ಹುಬ್ಬಳ್ಳಿ. ಗೋಧಿ ಕಣಜ ಅಥವಾ ರೊಟ್ಟಿಯ ಬುಟ್ಟಿ ಎಂದು ಯಾವ ಖಂಡದಲ್ಲಿ ಕಂಡುಬರುತ್ತದೆ? ರೊಟ್ಟಿಯ ಬುಟ್ಟಿ ಅಂತ ಯಾವ ಇರುವಂಥದ್ದನ್ನು ಅಥವಾ ಗೋಧಿ ಕಣಜ ಅಂತ ಯಾವ ಖಂಡದಲ್ಲಿ ಕಂಡುಬರುತ್ತಿದೆ ಅಂತ ಕೇಳಿದರೆ ಇದು ಉತ್ತರ ಅಮೆರಿಕದಲ್ಲಿ ಕಂಡುಬರುವಂಥದ್ದು. ವಿಶ್ವೇಶ್ವರಯ್ಯನವರ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇರುವುದು ಎಲ್ಲಿ ಅಂತ ಕೇಳಿದರೆ ಆನ್ಸರ್ ಎ ಭದ್ರಾವತಿ. ಚಿಕ್ಕಬಳ್ಳಾಪುರದಲ್ಲಿ ನಂದಿ ಬೆಟ್ಟ ಇದ್ದರೆ ಚಿಕ್ಕಮಗಳೂರಲ್ಲಿ ಏನಿದೆ ಅಂತ ಅಂದರೆ ಕುದುರೆಮುಖ ಇರುವಂಥದ್ದು. ಉಷ್ಣತಾಪ ಮಾಪಕ ಒತ್ತಡವನ್ನು ಅಳೆಯುವಂಥದ್ದು ಯಾವುದು ಅಂತ ಕೇಳಿದರೆ ವಾಯುಭಾರ ಮಾಪಕ. ಈ ಕೆಳಗಿನಲ್ಲಿ ಯಾವುದು ಕಾವೇರಿ ನದಿಯ ಉಪನದಿ ಅಲ್ಲ ಅಂತ ಕೇಳಿದರೆ ವೇದಾವತಿ ನದಿ ಉಪನದಿ ಅಲ್ಲ. ಹಾಗಾದರೆ ಇವೆಲ್ಲವೂ ಕೂಡ ಅದರ ಉಪನದಿಗಳು ಹೇಮಾವತಿ, ಅರ್ಕಾವತಿ, ಸುವರ್ಣವತಿ. ಸರಿಯಾದ ಜೋಡಣೆಯನ್ನು ಆರಿಸಿ ಅಂತ ಕೇಳಿದರೆ ಸರಿಯಾದ ಜೋಡಣೆಯನ್ನು ಆರಿಸಿ. ಆನ್ಸರ್ ಎ ಆಗುವಂಥದ್ದು. ಕಾಂಡ್ಲಾ ಇರುವಂಥದ್ದು ಗುಜರಾತ್, ಹಾಲ್ದಿಯಾ ಇರುವಂಥದ್ದು ಪಶ್ಚಿಮ ಬಂಗಾಳ, ಟುಟಿಕೋರಿನ್ ಇರುವಂಥದ್ದು ತಮಿಳ್ನಾಡು, ಪಾರಾದೀಪ್ ಇರುವಂಥದ್ದು ಒಡಿಶಾ. ಇವೆಲ್ಲವೂ ಕೂಡ ಅತ್ಯಂತ ಹೆಸರಾಂತ ಬಂದರುಗಳು. ಯಾವ ಗ್ರಹವನ್ನು ನಾವು ನೀಲಿ ಗ್ರಹ ಎಂದು ಕರೆಯುತ್ತೇವೆ? ಭೂಮಿ ಗ್ರಹ. ಭಾರತದ ಪ್ರಮಾಣ ವೇಳೆಯು ಅಂದರೆ IST ರೇಖಾಂಶವನ್ನು ಯಾವ ರೇಖಾಂಶವನ್ನು ಆಧರಿಸಿದೆ ಅಂತ ಕೇಳಿದರೆ ಇದು SLC 10th ಬುಕ್ಕಲ್ಲೂ ಕೂಡ ಇದೆ. 86 ಡಿಗ್ರಿ ಪೂರ್ವ ರೇಖಾಂಶವನ್ನು ಆಧರಿಸಿರುವಂಥದ್ದು. ಭೂಕವಚ ಮ್ಯಾಂಟಿನ್ಗಳು
ಸಂಧಿಸುವಂತಹ ಸೀಮಾ ವಲಯ, ಭೂಕವಚ ಮತ್ತು ಮ್ಯಾಂಟಲ್ಗಳು ಸಂಧಿಸುವಂತಹ ಸೀಮಾ ವಲಯ ಯಾವುದು ಅಂತ ಕೇಳಿದರೆ ಅದು ಮೊರೊಹೊಮಿನಿಕ್ಸ್ ಅಂತಕ್ಕಂಥದ್ದು ಇರುವಂಥದ್ದು. ಈ ಕೆಳಗಿನವುಗಳಲ್ಲಿ ಒಂದು ಕಾಯಂ ವ್ಯಾಪಾರವಾಗಿದೆ ಅಂದರೆ ಅಂಗಡಿ ವ್ಯಾಪಾರಿಗಳು. ವಸ್ತು ವಿನಿಮಯ ಪದ್ಧತಿಯ ಪ್ರಮುಖ ಸಮಸ್ಯೆ ಏನಿತ್ತು ಆವತ್ತಿನ ಕಾಲದಲ್ಲಿ ಅಂದರೆ ಬಯಕೆಗಳ ದ್ವಿಮುಖ ಹೊಂದಾಣಿಕೆಯ ಕೊರತೆ ಇತ್ತು. ಆನ್ಸರ್ ಎ. ವಿಶ್ವ ಗ್ರಾಹಕರ ಹಕ್ಕಿನ ದಿನವನ್ನು ಈ ದಿನದಂದು ನಾವು ಆಚರಿಸ್ತೇವೆ. ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ಹಕ್ಕಿನ ದಿನವನ್ನು ಆಚರಿಸ್ತೇವೆ. ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ವ್ಯವಹಾರವು ಈ ಕೆಳಗಿನ ಒಂದು ಉದ್ದೇಶವನ್ನು ಹೊಂದಿದೆ. ಆರ್ಥಿಕ ಉದ್ದೇಶವನ್ನು ಹೊಂದಿರುವಂಥದ್ದು. ಈ ಕೆಳಗಿನವುಗಳಲ್ಲಿ ಒಂದು ಮಾರಾಟ ಪ್ರಕ್ರಿಯೆ ಆಗಿರುವುದಿಲ್ಲ. ಯಾವುದು ಮಾರಾಟ ಪ್ರಕ್ರಿಯೆ ಅಲ್ಲ ಅಂತ ಕೇಳಿದರೆ ಉತ್ಪಾದನೆ ಅಂತಕ್ಕಂಥದ್ದು ಮಾರಾಟ ಪ್ರಕ್ರಿಯೆ ಅಲ್ಲ. ಬೆಳೆಹಾನಿ ಸಂದರ್ಭದಲ್ಲಿ ರೈತರು ವಿಮೆಗೆ ಒಳಗಾಗುವ ಯೋಜನೆ ಯಾವುದು ಅಂತ ಕೇಳಿದರೆ ಅಂದರೆ ಇತ್ತೀಚಿನ ಕರೆಂಟ್ ಈವೆಂಟ್ಸ್ನು ಕೂಡ ಇರುವಂಥದ್ದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ. ಈ ಕೆಳಗಿನವುಗಳಲ್ಲಿ ಮುಗಿದು ಹೋಗುವ ಸಂಪನ್ಮೂಲ ಯಾವುದು? ಮುಗಿದು ಹೋಗುವಂಥದ್ದು ಅಂದರೆ ಬರಿದಾಗುವಂಥದ್ದು ಯಾವುದು ಅಂತ ಕೇಳಿದರೆ ಅದು ಚಿನ್ನ. ಭಾರತವು ಈ ಕೆಳಗಿನ ಆರ್ಥಿಕತೆಗೆ ಉತ್ತಮ ಉದಾಹರಣೆ ಆಗಿದೆ. ಮಿಶ್ರ ಅರ್ಥವ್ಯವಸ್ಥೆ. ಬಹುರಾಷ್ಟ್ರೀಯ ಹಾಗೂ ದೇಶೀಯ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಭಾರತದಲ್ಲೇ ತಯಾರಿಸುವಂತೆ ಉತ್ತೇಜಿಸುವಂತಹ ಪ್ರಧಾನಮಂತ್ರಿ ಘೋಷಿಸಿದ ಯೋಜನೆ ಯಾವುದು ಅಂತಂದರೆ ಅದೇ ಮೇಕ್ ಇನ್ ಇಂಡಿಯಾ. ಈ ಕೆಳಗಿನಗಳಲ್ಲಿ ಗ್ರಾಮೀಣ ಬ್ಯಾಂಕ್ಗಳ ಸಂಸ್ಥಾಪಕ ಯಾರು ಅಂತಂದರೆ ಪ್ರೊಫೆಸರ್ ಮೊಹಮ್ಮದ್ ಯೂನಸ್ ಅಂತಕ್ಕಂಥನು. ಇವು ಸಮಾಜ ವಿಜ್ಞಾನದ 50 ಕ್ವಶನ್ಸ್ಗಳಾದಮೇಲೆ ನಮಗೆ 3ರಿಂದ 5 ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ 51ರಿಂದ 73 ಪ್ರಶ್ನೆಗಳನ್ನು ಕೇಳುವಂಥದ್ದು, 2 ಅಂಕಕ್ಕೆ ಮತ್ತು 5 ಅಂಕಕ್ಕೆ ಕೇಳುವಂಥದ್ದು. ಈಜಿಪ್ಟ್ ನಾಗರಿಕತೆಯಲ್ಲಿ ಮಮ್ಮಿಗಳನ್ನು ಏಕೆ ಮತ್ತು ಹೇಗೆ ಸಂರಕ್ಷಿಸಲಾಗ್ತದೆ ಅಂತಕ್ಕಂಥದ್ದು. ಇವೆಲ್ಲವೂ ಕೂಡ 2 ಅಂಕಗಳಿಗಷ್ಟೇ ಬರೀಬೇಕಾದ್ರಿಂದ ಇವು 6ರಿಂದ 10th ಏನು ಸಿಲೆಬಸ್ DSRT ಬುಕ್ ಇದೆ ಅದರೊಳಗೆ ಇರುವಂಥವು. ಮೌರ್ಯರ ಇತಿಹಾಸವನ್ನು ಅಧ್ಯಯನ ಮಾಡಲು ಲಭ್ಯವಿರುವಂತಹ ಸಾಹಿತ್ಯಿಕ ಮೂಲಾಧಾರಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ ಗುರುನಾನಕರ ಬೋಧನೆಗಳೇನು, ಮಹಮ್ಮದ್ ಘವಾನ್ ಯಾವುದಾದ್ರು 4 ಆಕ್ರಮಣಗಳನ್ನು ಉಲ್ಲೇಖಿಸಿ ಅಂತ ಕೇಳಿದರೆ, ಪರಿಸರಕ್ಕೆ ಸಾಲುಮರದ ತಿಮ್ಮಕ್ಕನ ಕೊಡುಗೆ ಕೇಳಿದರೆ ನೀವು ಈ ಬುಕ್ಕುಗಳನ್ನು ಮಾತ್ರ ಅಧ್ಯಯನ ಮಾಡಿದರೆ ಅಕ್ಯುರೇಟ್ ಉತ್ತರವನ್ನು ಬರಲಿಕ್ಕೆ ಸಾಧ್ಯ. ನೀವು ಬೇರೆ ಯಾವುದು DSRT ಬುಕ್ಗಳನ್ನು ಬಿಟ್ಟು ಬೇರೆ ಪುಸ್ತಕಗಳನ್ನು ಅಧ್ಯಯನ ಮಾಡಿದರೆ ನೀವು ಬರೆಯುವಂಥದ್ದು ಸಾಲುಗಳು ಉದ್ದವಾದರೂ ಕೂಡ ಅಂಕ ಕೊಡೋದಿಲ್ಲ, ನಿಖರವಾಗಿ ಇರಬೇಕು. ಭಾರತೀಯ ಸಂವಿಧಾನದ ಪ್ರಸ್ತಾವನೆಯನ್ನು ಕುರಿತು ಬರೆಯಿರಿ. ಲೋಕಸಭಾ ಸದಸ್ಯರ ಅರ್ಹತೆಗಳು ಯಾವ್ಯಾವು? POSD CORDಯನ್ನು ವಿಸ್ತರಿಸಿ ಬರೆಯಿರಿ. ರಾಜ್ಯ ವಿಧಾನಸಭೆಯ ಹಣಕಾಸು ಅಧಿವೇಶನ ಕುರಿತು ಬರೆಯಿರಿ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದರೆ PDOರ ಪಾತ್ರ ಏನು? ಲವಣತೆ ಎಂದರೇನು? ಸಾಗರದ ನೀರಿನ ಸರಾಸರಿ ಲವಣತೆಯನ್ನು ತಿಳಿಸಿ. ಕರ್ನಾಟಕದ ಭೌಗೋಳಿಕ ಸನ್ನಿವೇಶಗಳನ್ನು ಬರೆಯಿರಿ. ಏಷ್ಯಾದ ಪ್ರಾದೇಶಿಕ ವಿಭಾಗಗಳನ್ನು ತಿಳಿಸಿರಿ. ವಲಸೆ ಎಂದರೇನು? ವಲಸೆಗೆ ಯಾವುದಾದ್ರು 2 ಪ್ರಮುಖ ಕಾರಣಗಳನ್ನು ಬರೆಯಿರಿ. ಚಂಡಮಾರುತಗಳು ಏಕೆ ಉಂಟಾಗ್ತವೆ? ಭಾರತದಲ್ಲಿ ಯಾವುದಾದ್ರು 2 ಚಂಡಮಾರುತಗಳನ್ನು ಪೀಡಿತ ಪ್ರದೇಶಗಳನ್ನು ತಿಳಿಸಿ. ಜಾಗತೀಕರಣವು ವಿಶ್ವದಾದ್ಯಂತ ಒಂದು ಆರ್ಥಿಕ ಚಲನೆ ಆಗಿದೆ. ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಬ್ಯಾಂಕ್ಗಳು ಸಲ್ಲಿಸುವ ಸೇವೆಗಳನ್ನು ಪಟ್ಟಿ ಮಾಡಿರಿ. ವಿದೇಶಿ ವ್ಯಾಪಾರದ ಅಗತ್ಯತೆಗಳನ್ನು ಬರೆಯಿರಿ. ಅಂತಾರಾಷ್ಟ್ರೀಯ ಮಾರಾಟ ವ್ಯವಸ್ಥೆ ಎಂದರೇನು? ಉದಾಹರಣೆ ಕೊಡಿ. ವಿದೇಶಿ ವ್ಯಾಪಾರದ 3 ಭಾಗಗಳನ್ನು ವಿವರಿಸಿ. ಜನಸಂಖ್ಯೆ ಗುಣಮಟ್ಟವನ್ನು ಹೇಗೆ ಅಳೆಯಬಹುದು? ಭಾರತದಲ್ಲಿ ಬಡತನವನ್ನು ನಾವು ಹೇಗೆ ಗುರುತಿಸಲಾಗಿದೆ? ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಠೇವಣಿಗಳ ಅರ್ಥ ಬರೆಯಿರಿ ಮತ್ತು ಅವುಗಳ ವಿಧಗಳು ಯಾವ್ಯಾವು? ನೆಕ್ಸ್ಟು 6ರಿಂದ 8 ವಾಕ್ಯದಲ್ಲಿ ಉತ್ತರಿಸುವಂಥವು ಇವು 3 ಅಂಕಕ್ಕೆ 74ರಿಂದ 91 ಕ್ವಶನ್ಸ್ಗಳು ಇರುವಂಥದ್ದು. ಇವೆಲ್ಲವನ್ನು ನಾವಿಲ್ಲಿ ನೋಡ್ಬೋದು.
ನೀವು ಪ್ರಮುಖ ಅಧ್ಯಯನಶೀಲರಾಗಬೇಕು ಅಂದರೆ DSRT ಪುಸ್ತಕಗಳನ್ನು ನೀವು ಓದಬೇಕು. ಬೇರೆ ಯಾವುದೇ ನಿಮಗೆ ನಿಖರವಾಗಿ ಉತ್ತರ ಸಿಗಬೇಕು ಅಂದರೆ ಅವೇ. ಮತ್ತು ನೀವು ಅಬ್ಜೆಕ್ಷನ್ಗೆ ಹಾಕಬೇಕು ಅಂದರೂ ಕೂಡ, ಏನಾದರೂ ನೀವು ಬರೆದಿರುವಂಥ ಉತ್ತರ ಸರಿ ಇದೆ ಅಂತ ಅಬ್ಜೆಕ್ಷನ್ಗೆ ಹಾಕಬೇಕಾದ್ರೂ ಕೂಡ DSRT ಪುಸ್ತಕವನ್ನೇ ನೀವು ಜೆರಾಕ್ಸ್ ಮಾಡಿಸಿ ಕಳಿಸ್ಬೇಕು. ನೆಕ್ಸ್ಟು GPT-6ಗೆ ಬಂದರೆ ಪತ್ರಿಕೆ 3 ಇದು ಭಾಷಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ವಿವರಣಾತ್ಮಕ ಪರೀಕ್ಷೆನ ನೋಡ್ತಾ ಹೋಗೋಣ. ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಕೊಟ್ಟಿರುವಂತಹ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಅಮರ, ಅನಂತ ಅಂತ ಇರುವಂಥದ್ದು, ಶಾಶ್ವತ ಅಂತ, ಕಾಳಗ, ಯುದ್ಧ, ಸಮರ, ಕಲುಷಿತ, ಕೊಳೆತ, ಮಿಶ್ರಿತ, ಇಳೆ, ಭೂಮಿ, ಪೃಥ್ವಿ, ಕರ, ವಸ್ತ್ರ, ಕೈ ಬರುವಂಥದ್ದು. ವಿರುದ್ಧಾರ್ಥಕ ಪದಗಳು ಅನುಕೂಲ, ಅನನುಕೂಲ, ಕ್ಷಯ, ಅಕ್ಷಯ, ಜ್ಞಾನಿ, ಅಜ್ಞಾನಿ, ಪ್ರಿಯ, ಅಪ್ರಿಯ, ಸಹಕಾರ, ಅಸಹಕಾರ. ನುಡಿಗಟ್ಟುಗಳ ಅರ್ಥ ಅಡ್ಡದಾರಿ ಹಿಡಿ, ತಪ್ಪು ದಾರಿ ಹಿಡಿ, ತಪ್ಪು ದಾರಿಯಲ್ಲಿ ಹೋಗು, ಅನೈತಿಕ ಕಾರ್ಯದಲ್ಲಿ ತೊಡಗು, ಕುಗ್ಗಿ ಹೋಗು, ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳು ಅಥವಾ ಧೃತಿಗೆಡು, ಆತ್ಮವಿಶ್ವಾಸದ ಕೊರತೆ ಉಂಟಾಗುವುದು. ಕಾಲೂರು ಅಂದರೆ ಸಂಕಷ್ಟಗಳು ಎದುರಾಗುವಂಥದ್ದು, ತಡೆ ಆಗುವಂಥದ್ದು. ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಉಂಟಾಗುವಂಥ ತಡೆ ಅಥವಾ ಸಮಸ್ಯೆಯನ್ನು ನಾವು ಕಾಲೂರು ಅಂತ ಹೇಳ್ತೀವಿ. ಅರಣ್ಯ ರೋದನ ನಿನ್ನ ಕೂಗು ಯಾರಿಗೆ ಕೇಳಿಸ್ತೇ ಇರುವಂಥದ್ದು. ನಮ್ಮ ವೇದನೆ ಅಥವಾ ನೋವು, ಸಂಕಟ ಬೇರೆಯವರಿಗೆ ಕೇಳಿಸ್ತಾನೆ ಇರುವಂಥದ್ದು. ನೀರಿಗೆ ಹಾಕು, ಇಲ್ಲಿ ಅತ್ಯಂತ ಅಮೂಲ್ಯವಾದ ವಸ್ತುವನ್ನು ಅಥವಾ ಮಾತುಗಳನ್ನು ವ್ಯಯ ಮಾಡು ಅಥವಾ ಅದನ್ನು ಆಳುಗೆಡುವು ಅಂತಕ್ಕಂಥದ್ದು ಬರುವಂಥದ್ದು. ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ ಅಂತ. ಎತ್ತ ತಾಯಿ ಒತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಇರುಳು ಕಂಡ ಬಾವಿಗೆ ಹಗಲು ಬೀಳಬಾರದು, ಊರಿಗೆ ಅರಸನಾದರೂ ತಾಯಿಗೆ ಮಗನೇ, ಊರು ಉಪಕಾರ ಹರಿಯದು, ಹೆಣವು ಶೃಂಗಾರವನ್ನು ಹರಿಯದು. ಅಂದರೆ ಸತ್ತಿರುವಂಥ ಹೆಣ ಶೃಂಗಾರವನ್ನು ಹರಿಯದು. ನೆಕ್ಸ್ಟ್ ಸೂಚನೆ ಅಂತ ಉತ್ತರ ಬರೆಯಿರಿ. ಕೊಟ್ಟಿರುವ ಪದಗಳು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿವೆ ಅಂತ ಕೇಳಿದರೆ ಬಸ್ಸು ಇದು ಇಂಗ್ಲೀಷ್ ಭಾಷೆಯಿಂದ ಬಂದಿದೆ, ತಂಬಾಕು ಪೋರ್ಚುಗೀಸ್ ಭಾಷೆಯಿಂದ ಬಂದಿರುವಂಥದ್ದು. ನೋಡಿ ಇಲ್ಲಿಷ್ಟೇ ಪದಗಳು ಇರೋವಂಥದ್ದು. ಇವು ಕನ್ನಡ ದೇಶೀಯ ಪದಗಳು ಇವೆಲ್ಲ ಆಗ್ತವೆ. ಮೇಯ್ನ್ ಇಷ್ಟನ್ನು ಅನ್ಯ ದೇಶೀಯ ಪದಗಳು ಇಷ್ಟರಲ್ಲೇ ಕೇಳ್ತಾನೆ ನೋಡ್ರಿ. ಈಗ ನಮಗೆ ಕೇಳಿರುವಂಥದ್ದು ಯಾವುದು ಅಂತಂದರೆ ಬಸ್ಸು ಕೇಳಿದ್ದಾರೆ, ಬಸ್ಸು ಇಂಗ್ಲೀಷ್ ಪದ ಹೌದಾ. ಇನ್ನೊಂದು ಪದ ಯಾವುದು ಅಂದರೆ ತಂಬಾಕು ಕೇಳಿದ್ದಾರೆ. ತಂಬಾಕು ಎಲ್ಲಿದೆ? ಇಲ್ಲಿದೆ ನೋಡಿ. ಇದು ಪೋರ್ಚುಗೀಸ್ ಪದ. ಅಂದರೆ ಈ 10th ಇರುವಂತಹ ಕನ್ನಡ ವ್ಯಾಕರಣದಲ್ಲಿ ಬಂದಿರುವಂಥದ್ದು. ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿ. ಊರು ಪ್ಲಸ್ ಊರು ಇದು ಲೋಪ ಸಂಧಿ. ದೇವ ಪ್ಲಸ್ ಇಂದ್ರ, ದೇವ ಪ್ಲಸ್ ಇಂದ್ರ ಇದು ದೇವ. ಆ ಪ್ಲಸ್ ಇ ಬರ್ತೈತೆ. ದೇವ ಪ್ಲಸ್ ಇಂದ್ರ ದೇವೇಂದ್ರ. ಇದು ಗುಣಸಂಧಿ ಆಗುವಂಥದ್ದು. ವಿಗ್ರಹ ವಾಕ್ಯಗಳು ಮಾಡಿ ಸಮಾಸ. ವಿಗ್ರಹ ವಾಕ್ಯ ಮೀನ್ಸ್ ಬಿಡಿಸ್ಬೇಕು. ಎಮ್ಮರ ಇರಿದಾದ ಪ್ಲಸ್ ಮರ ಹೆಮ್ಮರ ಇದು ಕರ್ಮಧಾರೆಯ ಸಮಾಸ. ಒಗ್ಗಟ್ಟು ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಇದು ದ್ವಿಗು ಸಮಾಸ. ಸ್ವಂತ ವಾಕ್ಯದಲ್ಲಿ ಬಳಸುವಂಥದ್ದು ಪ್ರಯತ್ನಿಸು. ನಾನು
ಸಾಕಷ್ಟು ಪ್ರಯತ್ನದ ಮೇಲೆ ಪರೀಕ್ಷೆಯನ್ನು ಪಾಸು ಮಾಡಿದೆನು. ನಿಭಾಯಿಸು, ಎಂಥ ಕಷ್ಟಗಳು ಬಂದರೂ ಕೂಡ ನಿಭಾಯಿಸಿಕೊಂಡು ಜೀವನವನ್ನು ಮುಂದೆ ಸಾಗಿಸುತ್ತೇನೆ. ಈ ರೀತಿ ನಿಮ್ಮದೇ ಅದರಲ್ಲೇ ಬರಿಬೋದು ಅಥವಾ ಬೇರೆ ವಾಕ್ಯನಾದರೂ ಬರಿಬೋದು. ಕೊಟ್ಟಿರುವ ಹೇಳಿಕೆಗಳಿಗೆ ಸೂಕ್ತವಾದ ಒಂದು ಪದದಲ್ಲಿ ಬರೆಯಿರಿ ಅಂತ. ಸಿರಿಯನ್ನು ಉಳ್ಳವನು ಸಿರಿವಂತ. ಕನ್ನಡವನ್ನು ಬಲ್ಲವಳು ಕನ್ನಡತಿ. ಇಲ್ಲಿ ನೋಡಿರಿ, ಇವು ಕೂಡ 10th ಬಂದಿರೋಂಥ ಗ್ರಾಮರ್ ಪಾಯಿಂಟ್ಸು. ಇವೆಲ್ಲವೂ ಕೂಡ ಇಲ್ಲಿ ಬಂದಿದೆ ನೋಡಿ. ಇದೇ ಪದನೇ ಅಲ್ಲಿ ಹಾಕಿರುವಂಥದ್ದು. ನೆಕ್ಸ್ಟು ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆದು ವಿಭಕ್ತಿ ಪ್ರತ್ಯಯವನ್ನು ತಿಳಿಸಿ. ಮನೆಯ ಪ್ಲಸ್ ಅಲ್ಲಿ ಅಂತ ಬರ್ತೈತೆ. ಮನೆಯಲ್ಲಿ ಆ ಯಾವುದಂದರೆ ಅದು ಷಷ್ಠಿ ವಿಭಕ್ತಿ ಆಗುವಂಥದ್ದು. ನೆಕ್ಸ್ಟು ವಿದ್ಯಾರ್ಥಿ ಪ್ಲಸ್ ಗೆ ಅಂತ ಬರ್ತೈತೆ. ಗೆ ಅಂದರೆ ಚತುರ್ಥಿ ವಿಭಕ್ತಿ. ನೆಕ್ಸ್ಟು ಸರ್ವನಾಮಗಳು ಅವರು ಮತ್ತು ನೀನು ಅಂತಕ್ಕಂಥದ್ದು. ಅವ್ಯಯ ಅಂತಕ್ಕಂಥದ್ದು ಮತ್ತು ಚೆನ್ನಾಗಿ ಅಂತಕ್ಕಂಥದ್ದು. ವಚನವನ್ನು ಬದಲಾಯಿಸಿ ಅಂದರೆ ಏಕವಚನ ಬಹುವಚನ. ಅವರು ಆಟವನ್ನು ಆಡುತ್ತಾರೆ, ಇದು ಬಹುವಚನ, ಏಕವಚನಕ್ಕೆ ಮಾಡಬೇಕು. ಅವನು ಆಟವನ್ನು ಆಡುತ್ತಾನೆ. ನಾನು ದಿನಾಲೂ ಅಭ್ಯಾಸವನ್ನು ಮಾಡುತ್ತೇನೆ, ನಾವು ದಿನಾಲೂ ಅಭ್ಯಾಸವನ್ನು ಮಾಡುತ್ತೇವೆ. ಅಷ್ಟೇ. ಇಲ್ಲಿ ಶ್ರೀಲತಾ ಅಂಕಿತನಾಮ, ವಿದ್ಯಾರ್ಥಿನಿ ಅನ್ವರ್ಥನಾಮ. ತೆಂಕಣ ದಿಕ್ವಾಚಕ, 50 ಸಂಖ್ಯಾವಾಚಕ. ಇದನ್ನು ಭವಿಷ್ಯತ್ ಕಾಲಕ್ಕೆ ಪರಿವರ್ತಿಸಬೇಕು. ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದರು, ಇದು ಭೂತಕಾಲದಲ್ಲಿದೆ. ಬರೆದರು, ದಾ ಬಂದರೆ ಭೂತಕಾಲ, ಇದು ಭವಿಷ್ಯತ್ ಕಾಲಕ್ಕೆ ತರಬೇಕು. ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯುವರು. ಶಿಕ್ಷಕರು ಪಾಠವನ್ನು ಬೋಧಿಸುತ್ತಾರೆ, ಇದು ವರ್ತಮಾನ ಕಾಲದಲ್ಲಿದೆ. ಇದನ್ನು ಕೂಡ ಭವಿಷ್ಯತ್ ಕಾಲಕ್ಕೆ. ಶಿಕ್ಷಕರು ಪಾಠವನ್ನು ಬೋಧಿಸುವರು. ಹೌದಾ? ಶಿಕ್ಷಕರು ಪಾಠವನ್ನು ಬೋಧಿಸುವರು ಅಂತ ಬಂದರೆ ಆಯಿತು. ಶಿಕ್ಷಕರು ಪಾಠವನ್ನು ಬೋಧಿಸಿದರು ಅಂದರೆ ಅದು ಭೂತಕಾಲ. ನೆಕ್ಸ್ಟು ತತ್ಸಮ ತದ್ಭವಗಳು. ಸ್ಥಾನ ಮತ್ತು ವಿಜ್ಞಾನ ಕೇಳಿದರೆ ಇವು 10ನೇ ತರಗತಿಯಲ್ಲಿ ಬಂದಿರುವಂತಹ ತತ್ಸಮ ತದ್ಭವಗಳನ್ನ ಎಲ್ಲ ಕ್ರೋಢೀಕರಣ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು. ವಿಜ್ಞಾನ ಕೇಳಿದರೆ ವಿಜ್ಞಾನ ಬಿಲ್ಲಾಣ, ಸ್ಥಾನ ಕೇಳಿದರೆ ತಾಣ. ಇಷ್ಟು ಪದಗಳನ್ನು ನೀವು ಓದ್ಕೆಂದರೆ ಆಲ್ಮೋಸ್ಟ್ ಆಲ್ ನೀವು ತತ್ಸಮ ತದ್ಭವಗಳಿಗೆ ಯಾವುದೇ ಇಷ್ಟೊಳಗೆ ಕೇಳ್ತಾರೆ ಅವರು. ಆಲ್ಮೋಸ್ಟ್ ಆಲ್ ಇದರೊಳಗೆ ಕೇಳ್ತಾರೆ. ಹಾಗಾಗಿ ಇದನ್ನು ನೀವು ನೋಡ್ಕೊಂಡ್ರೂ ಅನುಕೂಲ ಆಗುತ್ತೆ. ನೆಕ್ಸ್ಟು ಲೇಖನ ಚಿಹ್ನೆಗಳನ್ನು ಹಾಕಿ ಅಂತೇಳಿ. ಪುಟ್ಟ ಪೋರಿ ಏನು ಅಂತ ಬಂದಿದೆ, ಇಲ್ಲಿ ಕ್ವಶನ್ ಮಾರ್ಕನ್ನು ಇಡಬೇಕು ಅಷ್ಟೇ. ಗುರುಪುತ್ರ ಇಂದು ಅಸಂತೃಪ್ತಿಯ ಫಲ ಅಂತಿದೆ, ಇದಕ್ಕೆ ಆಶ್ಚರ್ಯ ಚಿಹ್ನೆಯನ್ನು ಇಡುವಂಥದ್ದು. ಕೊಟ್ಟಿರುವ ಪದಗಳಿಗೆ ಗ್ರಹಾಂತಿಕ ರೂಪ. ಹಿಂಗ ಅಂದರೆ ಈ ರೀತಿಯ ಅಂತ. ಇಲ್ದಂಗ ಇಲ್ಲದ ಹಾಗೆ. ಜೋಡು ನುಡಿ ಅಥವಾ ದುರುಕ್ತಿಯನ್ನು ಗುರುತಿಸಬೇಕು. ಭಿಕ್ಷುಕರು ಮನೆಗಳನ್ನು ತಿರುಗಿದರು ಅಂತಿದೆ. ಇಲ್ಲಿ ಯಾವುದು ಜೋಡು ನುಡಿ ಅಥವಾ ದುರುಕ್ತಿ ಅಂತ ಕೇಳಿದ್ದಾರೆ. ಭಿಕ್ಷುಕರು ಮನೆಗಳನ್ನು ತಿರುಗಿದರು. ಇಲ್ಲಿ ಮನೆ ಅಂತಕ್ಕಂಥದ್ದು ದುರುಕ್ತಿ ಆಗುವಂಥದ್ದು. ವಿದ್ಯಾರ್ಥಿಗಳು ಆಟ ಪಾಠಗಳಲ್ಲಿ ಮುಂದಿರಬೇಕು. ಆಟ ಪಾಠ ಅಂತಕ್ಕಂಥದ್ದು ಜೋಡು ನುಡಿ ಅಷ್ಟೇ. ನೆಕ್ಸ್ಟು ಇದು ನಿಮ್ಮ ಸಾಮರ್ಥ್ಯ. ಆ ಒಂದು ಗದ್ಯ ಭಾಗವನ್ನು ಓದ್ಕೊಂಡ್ಬಿಟ್ಟು ನೀವು ಆನ್ಸರ್ಸನ್ನು ಬರೆಯುವಂಥದ್ದು. ಇದನ್ನು ನೀವು ಫಸ್ಟು ನೀವೇನು ಮಾಡಬೇಕು ಅಂದರೆ, ಈ ರೀತಿ ಕೇಳಿದಾಗ ಕ್ವಶನ್ಸನ್ನು ಓದ್ಕೊಂತಲೇ ಗದ್ಯ ಭಾಗವನ್ನು ಓದ್ಕೊಂಬಿಡಿ. ಕ್ವಶನ್ಸನ್ನು ಓದ್ಕೊಂತಲೇ ಒಂದು ಸತಿ ಕ್ವಶನ್ಸ್ ಏನು ಭಾಳ ಇರಲ್ಲ. ಈ ಕ್ವಶನ್ಸ್ಗಳನ್ನು ಓದ್ಕೊಂಡ್ಬಿಟ್ಟು ಈ 5 ಕ್ವಶನ್ಸ್ ಇರ್ತವೆ, ಇವನ್ನ ಓದ್ಕೊಂತಲೇ ಗದ್ಯ ಭಾಗವನ್ನು ಓದ್ಕೊಂಡ್ರೆ ನಿಮಗೆ ಗದ್ಯ ಭಾಗ ಹೋಗೋದ್ರ ಜೊತೆಗೆ ಪ್ರಶ್ನೆಗಳನ್ನು ಎಲ್ಲಿ ಕೇಳಿದ್ರೆ ಅನ್ನೋದು ಕೂಡ ಫೈಂಡ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಪ್ರಶ್ನೆಗಳನ್ನು ಓದ್ಕೊಂಡ್ರೆ ಅದ್ರ ಜೊತೆಗೆ ನೀವು ಗದ್ಯ ಭಾಗವನ್ನು ಓದ್ಕೋಬೇಕಾಗುತ್ತೆ. ನೆಕ್ಸ್ಟು ಒಂದು
ವಿವರಣಾತ್ಮಕವಾಗಿ ಉತ್ತರಿಸಿ ಅಂತ 5 ಅಂಕಕ್ಕಿರ್ತತೆ. ಅಂತರ್ಜಾಲದ ಬಳಕೆ ಈ ವಿಷಯ ಕುರಿತು 8ರಿಂದ 10 ವಾಕ್ಯದಲ್ಲಿ ಟಿಪ್ಪಣಿ ಬರೆಯಿರಿ ಅಂತ ಇರ್ತತೆ. ಆಮೇಲೆ ಮನಸ್ಸಿದ್ದರೆ ಮಾರ್ಗ ಗಾದೆಯ ಮಾತಿಗೆ ಬಗ್ಗೆ ಇರ್ತತೆ. ನೆಕ್ಸ್ಟು ಯಾವುದಂದರೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವುದು ಈ ಹೇಳಿಕೆಯನ್ನು ಕುರಿತು ಬರೆಯಿರಿ ಅಂತ ಇದೆ. ನೆಕ್ಸ್ಟು ಈ ಪದ್ಯ ಭಾಗವನ್ನು ಓದಿಕೊಂಡು ನಿಮ್ಮ ಮಾತುಗಳಲ್ಲಿ ಬರೆಯುವಂಥದ್ದು, ಇದು ಈಸಿ ಇದೆ. ನೆಕ್ಸ್ಟು ಕೊಟ್ಟಿರುವಂಥ ಚಿತ್ರವನ್ನು ಗಮನಿಸಿ 8-10 ವಾಕ್ಯಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೀರಿ ಅಂತ ಈ ಚಿತ್ರವನ್ನು ಕೂಡ ಕೇಳಿರ್ತಾರೆ. ಆಮೇಲೆ ಒಂದು ಪತ್ರ ಬರವನ್ನು ನೋಡಿರಿ. ನಿಮ್ಮ ಬಸವನ ಬಾಡಿಗೆಯ ಶ್ರೀ ಬಸವೇಶ್ವರ ಸರ್ಕಾರಿ ಪ್ರೌಢಶಾಲೆಯ ಸಹ ಶಿಕ್ಷಕ ಸೋಮಶೇಖರ್ ಎಂದು ಭಾವಿಸಿಕೊಂಡು 2 ದಿವಸಗಳ ರಜೆ ಮಂಜೂರಾತಿಗೆ ಮುಖ್ಯೋಪಾಧ್ಯಾಯರಿಗೆ ಒಂದು ರಜಾ ಅರ್ಜಿಯನ್ನು ಬರೀರಿ ಅಂತ 5 ಅಂಕಕ್ಕೆ ಇರುವಂಥದ್ದು. ಇಷ್ಟು ನಿಮ್ಮ ಪತ್ರಿಕೆ 2 ಮತ್ತು ಪ್ರಶ್ನಿಕೆ 3 ಅಂದರೆ ಸಮಾಜ ವಿಜ್ಞಾನ ಮತ್ತು ಕನ್ನಡ ಬೋಧನಾ ಸಾಮರ್ಥ್ಯದ ಆನ್ಸರ್ಸ್ಗಳಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.